ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಹೋಗ್ತಿರುವಂಥ ಜಾಗ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ವರ್ಷದ ಕೆಳಗೆ ನಾನೇ ಅಲ್ಲೇ ನಿಂತು ಸ್ಟೂಡೆಂಟಾಗಿ ಒಂದು ಡಿಗ್ರಿ ಪ್ರೋಗ್ರಾಮ್ ಮಾಡೋರಲ್ಲಿ ನಾನು ಬೀಜಗಳನ್ನ ಮಾರ್ತಿದ್ದೆ. ಸೊ ಇವಾಗ ಒಂದು ವರ್ಷ ಆದಮೇಲೆ ನಾನು ಇವಾಗ ಮತ್ತೆ ವಿಸಿಟ್ ಕೊಡ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಈಗ ಮನೆಯಿಂದ ಹೊರಟು ಬಸ್ ಸ್ಟಾಪ್ ಕಡೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ನೋಡಬೇಕು ಎಷ್ಟೊತ್ತಾಗುತ್ತೆ. ಟ್ರಾಫಿಕ್ ಅಂದರೆ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಸೊ ಫೈನಲಿ ನಾನು 1 ಅವರ್ನ ಟ್ರಾವೆಲ್ ಮಾಡಿಕೊಂಡು ನಾನು ಮೆಜೆಸ್ಟಿಕ್ ಕಡೆ ಬಂದಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ. ಅವ್ರ ಜಾಯ್ನ್ ಆಗಿ ನಾವೆಲ್ಲ ಪ್ಲಾನ್ ಮಾಡಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಿ ನಾವು ಇವಾಗ ಕೃಷಿ ಮೇಳಗೆ ಬಂದಿದ್ದೀವಿ. ಸೊ ನಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಕೃಷಿ ಮೇಳ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ಬೇಕಂತ ಹೇಳಿ ಮಾಡ್ತಾರೆ. ಈ ಒಂದು ಕ್ಯಾಂಪಸಲ್ಲಿ ನಾವು JKVK ಅಲ್ಲಿ ಕೃಷಿ ಮೇಳನ ನಾವು ನೋಡ್ಬೋದು. ಕೃಷಿ ಮೇಳದಲ್ಲಿ ಡಿಫ್ರೆಂಟ್ ವೆರೈಟೀಸ್ಗಳನ್ನ, ಸ್ಪೀಸೀಸ್ಗಳನ್ನ ಆಗಲಿ, ಗಿಡಗಳನ್ನ, ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಅಗ್ರಿಕಲ್ಚರಲ್ ರಿಲೇಟೆಡ್ ಆಗಿರ್ಬೋದು, ಸೆಕ್ಟರ್ ಆಗಿರ್ಬೋದು, ಮಾರ್ಕೆಟಿಂಗ್ ಪ್ರತಿಯೊಂದನ್ನು ನೀವು ಗಮನಿಸ್ಕೋಬೋದು. ಚೆನ್ನಾಗಿರುತ್ತೆ, ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ. ಮೇಳ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಹಿಂದ್ಗಡೆ ಬರ್ತಿರೋ ಗಾಡಿಗಳನ್ನ ನೋಡ್ಬೋದು. ಕೃಷಿ ಮೇಳದಲ್ಲಿ ನೆಟ್ವರ್ಕ್ ಇರಲ್ಲ. ದಯವಿಟ್ಟು ನೀವು ಕ್ಯಾಶ್ ತನ್ನಿ. ಕ್ಯಾಶ್ ಇಲ್ಲ ಅಂದ್ರೆ ಕ್ಯಾಶ್ ತನ್ನಿ, ಇಲ್ಲ ಅಂತ ಹೇಳಿದ್ರೆ ಖಾಲಿ ಕೈಲಿ ವಾಪಸ್ ಹೋಗ್ಬೇಕಾಗುತ್ತೆ. ಸ್ವಲ್ಪ ಮುಂದೆ ಬರ್ಬೇಕಾದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಈ ರೀತಿ ಕೃಷಿ ಮೇಳದ ಒಂದು ಕೈಪಿಡಿನ ಕೊಡ್ತಾರೆ. ಮಕ್ಕಳನ್ನೆಲ್ಲ ಟ್ರಿಪ್ ಅಂತೇಳಿ 1 ಡೇ ವಿಸಿಟ್ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ಕೃಷಿ ಮೇಳದೊಳಗೆ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬೇರೆ ರೀತಿ ಗಿಡಗಳನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೆ ಇಲ್ಲಿ ಅದ್ರ ಜೊತೆಗೆ ಟ್ರ್ಯಾಪ್ ಕ್ರಾಪ್ ಆಗಿ ಚೆಂಡುವನ್ನ ಬೆಳೆಸ್ತಿದ್ದಾರೆ. ಡಿಫ್ರೆಂಟ್ ಸ್ಪೀಸೀಸ್ಗಳನ್ನ ನೀವು ನೋಡ್ಬೋದು. ಇದುವರೆಗೂ ನೀವು ನೋಡಿರಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ರೆಕ್ಕೆ ಅವರೇ, ನಾನು ಇದು ಮೊದಲನೇ ಸತಿ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ. ಅದು ಕೃಷಿ ಮೇಳಕ್ಕೆ ಬಂದ ಮೇಲೆ ಹಾಗೆ ಕೃಷಿ ಮೇಳದಲ್ಲಿ ಎಂಟ್ರ್ ಆಗಿಬಿಟ್ಟು ಇವಾಗ ನಾವು ಯಾವ ತೋಟ ಇದು ಸೂರ್ಯಕಾಂತಿ ತೋಟಕ್ಕೆ ಬಂದಿದ್ದೀವಿ. ಅಲ್ಲಿ ತೊಗರಿ ಕಡೆ ಫೀಲ್ಡ್ ಹತ್ರ ಹೋದಾಗ ಅಲ್ಲಿ ಒಬ್ರು ಅವ್ರ ಮಕ್ಳಿಗೆ ತೊಗರಿ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಿದ್ರು. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ನೋಡಿ, ಈ ಕೃಷಿ ಮೇಳದಲ್ಲಿ ದೊಡ್ಡದಾಗಿ ಜಾಗ ಇದೆ ಅಂತೇಳಿ ಎಲ್ಲಿ ಬೇಕು ಅಲ್ಲಿ ಹೋಗಿದ್ರೆ ಇದೇ ಪರಿಸ್ಥಿತಿನೇ ಆಗೋದು. ದಯವಿಟ್ಟು ಎಲ್ಲೆಲ್ಲಿ ಇಂಡಿಕೇಶನ್ ಆಗಿರ್ತಾರೆ ಅಲ್ಲಷ್ಟೇ ನೀವು ಟ್ರಾವೆಲ್ ಮಾಡಬೇಕು. ಇವಾಗ ನಾವು ಬಂದಿರೋದು ಫ್ಲವರಿಕಲ್ಚರ್ ಯೂನಿಟ್ಗೆ ಬಂದಿದ್ದೀವಿ. ಅಲ್ಲಿ ಗ್ಲಾಡಿಯೋಲಸ್ ಸ್ಪಾಟ್ ಲಿಲಿ ಅಂತಾನು ಕರಿಬೋದು. ಗ್ಲಾಡಿಯೋಲಸ್ ತುಂಬಾ ಚೆನ್ನಾಗಿರುತ್ತೆ. ಕಟ್ಟೋರಾಗ ಅದನ್ನ ಯೂಸ್ ಮಾಡ್ತಾರೆ. ಹೋಗೋ ದಾರಿಲಿ ಮೆಕ್ಕೆಜೋಳ, ರಾಗಿ, ಕ್ಯಾಸ್ಟರು, ನಮಸ್ತೆ, ನನ್ನ ಹೆಸರು ಯಶವಂತ್ ಅಂತೇಳಿ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಹುಳ್ಳಿಹಳ್ಳಿ ಗ್ರಾಮದಿಂದ ನಮ್ಮದು ಸಿರಿ ಆಗ್ರೋ ಇಂಜಿನಿಯರಿಂಗ್ ಕೋರ್ಸ್ ಅಂತ ಒಂದು ಇಂಜಿನಿಯರಿಂಗ್ ಕೋರ್ಸ್ ಇತ್ತು ನಮಗೆ. ನಾವು ಈ JKVK ಬಂದು ಕೃಷಿ ಮೇಳದಲ್ಲಿ ಒಂದು ಜಾಗ ಸೆಟಪ್ ಮಾಡಿದ್ವಿ. ಸ್ಮಾಲ್ ಸೆಟಪ್. ಏನಕ್ಕೆ ಅಂತಂದರೆ ಮ್ಯಾನ್ ಪವರ್ ಕಮ್ಮಿ ಆಗಿರುತ್ತೆ. ಎಲ್ಲರಿಗೂ ಸಮಸ್ಯೆ ಏನಾಗಿದೆ, ಲೇಬರ್ ಜಾಗ ಸ್ಟಾಪ್ ಆಗ್ತದೆ. ಆ ಉದ್ದೇಶದಿಂದ 10 ಎಕರೆ 15 ಎಕರೆ ಈ ಥರ ಕಬ್ಬು ಬೆಳೆಯೋರಿಗೆ ಸಹಾಯ ಆಗ್ತದೆ. ಮತ್ತು ಅವರೇ ನೇರವಾಗಿ ಮೌಲ್ಯವರ್ಧನೆ ಮಾಡಲಿ, ಕಬ್ಬನ್ನ ಅರ್ದು ಬೆಲ್ಲ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಬೆಲ್ಲ ಮಾಡಿಕೊಂಡು ಮಾರಾಟ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸೆಟಪ್ನ ರೆಡಿ ಮಾಡಿದ್ದೀವಿ. ಇನ್ನೊಂದು ಸರ್ 5 HP ಕ್ರಷರ್ ಇದೆ. ಇದು ತುಂಬ ಎಫಿಷಿಯನ್ಸಿ ಇದೆ ಕ್ರಷರ್ ಇದೆ. ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಚೆನ್ನಾಗಿ ಮಾಡುತ್ತೆ. 1 ಟನ್ ಕಬ್ಬಿಗೆ 650 ಜ್ಯೂಸ್ ಕೊಡುತ್ತೆ. 350 ಬಗಾಸ್ ಕೊಡುತ್ತೆ.
ಹೇಳಿ. ಇಲ್ಲಿ ತ್ರೀ ಸ್ಟೆಪ್ ಅಲ್ಲಿ ಫಿಲ್ಟ್ರೇಷನ್ ಮಾಡಿದ್ವಿ. ಅದು ಫಸ್ಟ್ ಅದು ದಪ್ಪ ಜಾಲರಿ ಅಂತ ಇರುತ್ತೆ. ಆ ದಪ್ಪನಲ್ಲಿ ಏನಾಗುತ್ತೆ, ದಪ್ಪ ಕಸ ಎಲ್ಲ ಹೋಗುತ್ತೆ. ಅದಾದ್ಮೇಲೆ ಇದು ಮೈನ್ಯೂಟ್ ಸಣ್ಣ ಕಣ್ಣು ಜಾಗ ಉಂಟು. ಸಣ್ಣ ಕಣ್ಣು ಜಾಗದಲ್ಲಿ ಇನ್ನೂ ಫಿಲ್ಟರ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ 3 ಲೇಯರ್ ಇದೆ ನೋಡಿ, 3 ಬಾಕ್ಸಸ್ ಇದೆಯಲ್ಲ. ಇದೇನಾಗುತ್ತೆ, ಒಂದ್ ಕಡೆ ಜ್ಯೂಸ್ ಕಲೆಕ್ಟ್ ಆಗಿ ಒಂದ್ರಿಂದ ಒಂದು ಪಾಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆ ಬೇರಲ್ಲಿರೋ ಮಣ್ಣು ಅದೆಲ್ಲ ಅಲ್ಲೇ ಉಳಿಯುತ್ತೆ. ಜ್ಯೂಸ್ ಮಾತ್ರ ಈ ಕಡೆ ಫ್ಲೋ ಆಗುತ್ತೆ. ಜ್ಯೂಸ್ ಫ್ಲೋ ಆದ್ಮೇಲೆ ಕೆಳಗಡೆ ಒಂದು ಪಂಪ್ ಇಟ್ಟಿದ್ದೀವಿ. ಅಲ್ಲಿ ಈ ಕಡೆ ಪಂಪ್ ಮುಖಾಂತರ ಮೇಲ್ಗಡೆ ಅದು ಜ್ಯೂಸು ಫಸ್ಟ್ ಪ್ಯಾನ್ಗೆ ಇಲ್ಲಿಗೆ ಪಂಪ್ ಆಗುತ್ತೆ. ಇದು ಸ್ಟೋರೇಜ್ ಪ್ಯಾನ್. ಇದರಲ್ಲಿ ಸ್ಟೋರೇಜ್ ಮಾಡ್ತೀವಿ. ಇದರಲ್ಲಿ ಹೀಟ್ ಆಗುತ್ತೆ 60 to 70 ಡಿಗ್ರಿ. ಇದರಲ್ಲಿ ಬಿಸಿ ಆಗುತ್ತೆ. ಅದಾದ ನಂತರ ಇದು ಬಂದು ಸೆಕೆಂಡ್ ಪ್ಯಾನ್. ಇದರಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ. ಈ ಪ್ಯಾನ್ ಅಲ್ಲಿ ಆಟೋಮೆಟಿಕ್ ಆಗಿ ಸ್ಕಮ್ ರಿಮೂವ್ ಆಗುತ್ತೆ. ಇದಾದ ನಂತರ ಇದು ಫೈನಲ್, ಇದು ಬೆಲ್ಲ ರೆಡಿ ಆಗದೆ. ಇಲ್ಲಿ ಫೈನಲ್ ಪ್ಯಾನ್ ಇದ್ರಲ್ಲಿ ರೆಡಿ ಆಗುತ್ತೆ. ಇದು ರೆಡಿ ಆದ ನಂತರ ಅಲ್ಲಿ ಗೇಟ್ ವಾಲ್ ಇದೆ. ಗೇಟ್ ವಾಲ್ ಇಂದ ಹೊರಗಡೆ ಪಾಕ ತಗೋತೀವಿ. ಈ ಗೇಟ್ ವಾಲ್ ಮುಖಾಂತರ ಬೆಲ್ಲ ಔಟ್ಪುಟ್ ಬರುತ್ತೆ, ಬೆಲ್ಲ ಹೊರಗಡೆ ಬರುತ್ತೆ. ಓಕೆನಾ, ಬೆಲ್ಲ ಹೊರಗಡೆ ಬರುತ್ತೆ. ಇದಾದ್ಮೇಲೆ ಎಣ್ಣೆಲ್ ಕಲೆಕ್ಟ್ ಮಾಡಿ ಇದು ಲಿಕ್ವಿಡ್ ಜಾಗರಿ ಮಾಡ್ತಾ ಇದೀವಿ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ನೀವು ಯಾವ ಮೋಲ್ಡ್ ಬೇಕು ಅದು ಮಾಡ್ಕೋಬಹುದು. ಹಚ್ಚಬೇಕು, ಪೌಡರ್ ಬೇಕು, ಲಿಕ್ವಿಡ್ ಬೇಕು, ಆ ತರ ನೀವು ಯಾವ್ದು ಮಾಡ್ತೀರಾ ಅದ್ಮೇಲೆ ನೀವು ಮಾಡ್ಕೋಬಹುದು. ಒಂದೇ ಸೆಟಪ್ ಮತ್ತೆ ಬೆಲ್ಲ ಹೆಂಗ್ ಮಾಡ್ತಾರೆ ಅನ್ನೋ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಇವಾಗ ಸಣ್ಣ ರೈತರಾಗಿರ್ಲಿ, ಮಾರ್ಜಿನಲ್ ರೈತರಾಗಿರ್ಲಿ, ಅವರು ಈ ರೀತಿ ಸೆಟಪ್ ಮಾಡ್ಕೋಬೇಕಂದ್ರೆ ಅವ್ರ ಕಾಸ್ಟ್ ಎಷ್ಟಾಗುತ್ತೆ ಮತ್ತೆ ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ತಿದೆ ಸರ್ಕಾರ. ಮತ್ತೆ ಇವಾಗ ಕೆಲವೊಂದ್ ಕಡೆ ರೈತರಿಗೆ ಇದು ಮಾಡೋದು ಐಡಿಯಾ ಇರಲ್ಲ. ಮುಂಚೆ ಸರ್ಕಾರ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡೋದು ಸ್ಕೀಮ್ಗಳೇನೋ ಇದೆಯಾ, ಅದಕ್ಕೋಸ್ಕರ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ ಇದೆಯಾ ಸರ್, ಹೇಳ್ತೀನಿ. ಇದು ನಾವು ಮಾಡಿರೋ ಉದ್ದೇಶನೇ ಸಣ್ಣ ಪುಟ್ಟ ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೀವಿ. ಇದು ಬಂದು ನಿಮ್ಗೆ 20 kg ಒಂದು ಬ್ಯಾಚ್, 20 kg ಅಲ್ಲಿಗೆ ಡೈಲಿ ಒಂದು 100 kg ತಯಾರು ಮಾಡೋ ತರನು ಒಂದು ಚಿಕ್ಕ ಯೂನಿಟ್ ಇದೆ, ಸ್ಮಾಲ್ ಯೂನಿಟ್ ಇದೆ. ಸಣ್ಣ ಪುಟ್ಟ ರೈತರು ಅದನ್ನು ಮಾಡ್ಕೋಬಹುದು. ಇದು 500 kg ಸೆಟಪ್ ಮಾಡಿದ್ದೀವಿ. ನಿಮ್ಗೆ ರೈತರ ರಿಕ್ವೈರ್ಮೆಂಟ್ ಹೆಂಗಿದೆ, ಈಗ ನಾವು 100 kg ಇಂದ ಹಿಡಿದು 5000 kg ವರೆಗೆ ಜಾಂಗ್ರಿ ಯೂನಿಟ್ ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ತಮಿಳ್ನಾಡಲ್ಲಿ ಮಾಡಿದೀವಿ, ಆಂಧ್ರದಲ್ಲಿ ಮಾಡಿದೀವಿ, ಉತ್ತರ ಕರ್ನಾಟಕ ಎಲ್ಲ ಕಡೆ ಮಾಡಿದೀವಿ. ನಾವು ಅದು ನಿಮ್ಗೆ ರೈತರಿಗೆ ಅನುಗುಣವಾಗಿ ಯಾವ ರೀತಿ ಇರಬೇಕು ಆ ರೀತಿ ಮಾಡ್ಕೊಡ್ತೀವಿ. ಅದೇ ರೀತಿ ಕೇಂದ್ರ ಸರ್ಕಾರದ ಸ್ಕೀಮ್ ಇದೆ ಒಂದು PMFME ಅಂತ. ಅದರ ಅಂಡರ್ ಅಲ್ಲಿ ನೀವು ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ 50% ಸಬ್ಸಿಡಿ ಸಿಗುತ್ತೆ, ಸಹಾಯಧನ ಸಿಗುತ್ತೆ. ಎಲ್ಲಿವರೆಗೂ ಸಿಗ್ಬೇಕು ಲಿಮಿಟ್? ನೀವು ಲಿಮಿಟ್ ಅಂದ್ರೆ ಒಂದು 30 lakh ವರೆಗೆ ನೀವು ಸಬ್ಸಿಡಿ ಲೋನ್ ತಗೋಬಹುದು ಸರ್. ಮತ್ತೆ ಇವಾಗ ಬಂದಿರೋ ಬೈ ಪ್ರಾಡಕ್ಟ್ ಏನ್ ಕಾಣ್ತಿದೆ ಅಂದ್ರೆ, ಹೌದು. ಸೊ ಇದರಿಂದ ಮತ್ತೆ ಇದನ್ನ ಹೆಂಗೆ ರೀಯೂಸ್ ಮಾಡ್ಕೋಬಹುದು ಏನೋ ಐಡಿಯಾ ಇದೆ? ಬಿಕಾಸ್ ಕೆಲವೊಂದ್ ಕಡೆ ಬಂದ್ರೆ ಬೈಗೈಸ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಯೂಸ್ ಮಾಡಿ ಎಥನಾಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದಾ? ಮತ್ತೆ ಇದನ್ನ ಪೇಪರ್ ಇಂಡಸ್ಟ್ರಿಗೆ ಏನೋ ಕಳ್ಸಿಕೊಡ್ತಾ ಇದೀರಾ ನೀವು? ಸರ್ ಇದು ಯಾವ ರೀತಿ ಯೂಸ್ ಮಾಡಬಹುದು ಅಂತಂದ್ರೆ, ಇದನ್ನ ರೀಯೂಸ್ ಫ್ಯೂಯಲ್ ಆಗಿ ಇದನ್ನ ರೀಯೂಸ್ ಮಾಡ್ಕೋಬಹುದು, ರೀಸೈಕಲ್ ಮಾಡ್ಕೋಬಹುದು. ಇದು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು ಅಂತ ಏನಿಲ್ಲ, ಅದು ಸ್ವಲ್ಪ ಡ್ರೈ ಆಗಿದ್ರು ಫ್ಯೂಯಲ್ ಆಗಿ ನಾವು ಬಳಸ್ಕೋಬಹುದು. ಸರ್ ಇನ್ ಕೇಸ್ ಹಿಂಗೆ ಸಬ್ಬು ಲೈಕ್ ಫ್ರೂಟ್ ಸೀಸನ್ ಇರಲ್ಲ, ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಮ್ಮ ಮಂಡ್ಯದಲ್ಲೆಲ್ಲ ನಮ್ಗೆ 360 days ನಮ್ ಕಬ್ಬು ಈಗ ಗಾಣಗಳು ನಡೀತಾ ಇದೆ. ಈಗ ಬೇರೆ ಕಡೆ ಬಾಗಲಕೋಟೆ, ಬೆಳಗಾಂ ಮತ್ತೆ ಬಿಜಾಪುರದಲ್ಲೆಲ್ಲ ಹೆಂಗಿರುತ್ತೆ ಅಂದ್ರೆ 4 ತಿಂಗಳು ಸೀಸನ್ ಮಾಡ್ತಾರೆ ಅವ್ರೇನ್ ಮಾಡ್ಬೋದು ಅಂದ್ರೆ, ಈಗ ಆ ತಿಂಗಳಲ್ಲಿ ಸಿಗದೆ ಇರುವಂತದಕ್ಕೆ ಈಗ ಪೌಡರ್ನ ರೆಡಿ ಮಾಡ್ಕೊಂಡು ಪೌಡರ್ನ ಡ್ರೈ ಮಾಡಿ ಸೋಲಾರ್ ಡ್ರೈಯರ್ ಅಲ್ಲಿ ಡ್ರೈ ಮಾಡ್ಕೊಂಡು ನೀವು ವರ್ಷದ ಪೂರ್ತಿ ಇಟ್ಕೋಬಹುದು. ಮುಂಚೆನೆ ಇದನ್ನ ಡ್ರೈ ಮಾಡಿ ಇಟ್ಕೊಂಡ್ರೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಖಂಡಿತವಾಗಿ ಇಟ್ಕೋಬಹುದು ಸರ್. ನೀವು ತಯಾರು ಮಾಡೋ ವಿಧಾನದಲ್ಲಿ ಅದು ನೀವು ಯಾವ ರೀತಿ ತಯಾರು ಮಾಡ್ತೀರಾ ಮತ್ತೆ ಯಾವ ರೀತಿ ಡ್ರೈ ಮಾಡಿ ಅದನ್ನ ಶೇಖರಣೆ ಮಾಡಿ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವೆಲ್ಲ ಇಟ್ಕೊಳ್ಳಿ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಅದು ತಾಯಿ ಆದ್ಮೇಲೆ ಇದು ಮುದ್ದೆ ಮಾಡ್ತೀರ ಬಟ್ ಮುಖ್ಯವಾದಂತ ಇನ್ಸ್ಟ್ರಕ್ಷನ್ ಕೊಟ್ಟವ್ರ.
50,000 ಆಫರ್ ಕೊಡ್ತಾ ಇದ್ದೀವಿ. 10 HP ನಿಮಗೆ 5,50,000 ಆಗ್ತೈತೆ. 1 ಲಕ್ಷ ಆಫರ್ 4,50,000 ಆಫರ್ ಕೊಡ್ತೀವಿ. ಇದರಲ್ಲಿ ಹಳೆವು ನಿಮ್ಮ ಮೋಟರ್ ಪಂಪ್ ಕೇಬಲ್ ಇದ್ರೆ ಅವನ್ನೇ ಉಪಯೋಗಿಸ್ಕೊಂತೀವಿ, ಇಲ್ಲ ಅಂದ್ರೆ ಪೇರ್ ಮಾಡ್ಬೇಕಾಗ್ತೈತೆ ಅದನ್ನ. ಸರ್ ಇವಾಗ ಲೈಕ್ ಏನಂತ ಹೇಳಿದ್ರೆ ಇದ್ರ ಪೈಪ್ ಕನೆಕ್ಷನ್ ಎಲ್ಲ ನೀವೇ ನೋಡ್ಕೊಂತೀರಾ? ಸಪ್ರೇಟ್ ನಿಮ್ದು, ನಮ್ಮದು ಬೋರಿಂದ ನೀರ್ ತಕ್ಕೊಡೋದಷ್ಟೇ ನಮ್ದು. ಸರ್ ಇವಾಗ ಈ ಏನೇ ಒಂದು ತೊಂದರೆ ಆಯ್ತಂದ್ರೆ ಸರ್ವಿಸ್ ಹೆಂಗೆ? ನಮ್ದು ಮೊಬೈಲ್ ಸರ್ವಿಸ್ ಐತೆ. ಎಲ್ಲ 30 ವರ್ಷ ಗ್ಯಾರಂಟಿ ಐತೆ. ಎಲ್ಲ ಎಕ್ಸ್ಪ್ರೆಸ್ ನಾವು ಲಿಂಕಲ್ಲಿ ಅಪ್ಲಿಕೇಶನ್ ಮಾಡಿರ್ತೇವೆ. ಡ್ರೈವ್ ಬಂದು ಅದು ಕಮ್ಮಿ ಇರುತ್ತೆ. ಮೋಟರ್ ಪಂಪ್ಗೆ 1 ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡ್ತೀವಿ. ಆಮೇಲೆ ಮೊಬೈಲ್ ಸರ್ವಿಸ್ ಕೊಡ್ತೀವಿ. ನೀವು ಹೇಳಿದ್ರೆ ಎಷ್ಟೇ ದೂರ ಆದ್ರೂ ಬಂದ್ ಮಾಡ್ತೀವಿ ನಾವು. ಸರ್ ಮತ್ತೆ ಅದ್ರದ್ದು ರೇಂಜ್ ಎಷ್ಟು ಸರ್ ಇವಾಗ? ಅದು ನಾವೆಲ್ಲ ಪರ್ಚೇಸ್ ಮಾಡೋದು ಅದು 100 ಅಡಿದು 120 ಅಡಿ ಐತೆ. ಅದಕ್ಕೆ 5,000 ಕಾಸ್ಟ್ ಕೊಡ್ತೀವಿ. ಸ್ಟ್ಯಾಂಡಿಂಗ್ 5,500. ಅದು ನೀವು ಯಾವ್ದು ಬೇಕಾದ್ರೂ ತಗೊಂಬೋದು. ಅದ್ ನಾವು ಸುಮ್ನೆನ ನೀರು ತೋರ್ಸಕ್ ಹಾಕೊಂಡಿದೀವಿ. ಅದ್ ನಾವು ಸೇಲ್ಸ್ ಅಂತ. ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿರೋದು. ಥ್ಯಾಂಕ್ ಯು. ಬಂಡಿಲಿ ನಾವೆಲ್ರೂ ಹೋಗ್ತಾ ಇದೀವಿ. ಆ ಒಂದು ಹಳೆ ಕಾಲದ ಗಾಡಿಗಳು ಇಲ್ಲಾರ್ದಿರೋ ಟೈಮಲ್ಲಿ ಹೆಂಗಿರುತ್ತಲ್ಲ ಆ ಫೀಲ್ ಬರ್ತಿದೆ. ಫಸ್ಟ್ ಟೈಮ್ ಹೋಗ್ತಿದ್ದೀವಿ, ನೀವು ಟ್ರೈ ಮಾಡಿ. ನಾಳೆ ಒಂದೇ ದಿನ ನಮ್ಗೆ ಅವಕಾಶ ಇರೋದು. ಹೆಂಗ್ ಮಾಡ್ತಾರೆ ರಿಯಾಕ್ಷನ್ ನೋಡ್ಕೊಳ್ಳಿ ಜನರೇ ಹೆಂಗಿವೆ ಅಂತ. ಅದೇ ಸೋಷಿಯಲ್ ಅಂಬಿಡು. ಸೈ ಬನ್ನಿ ಸೈ. ಬನ್ನಿ ಬನ್ನಿ ಚೆನ್ನಾಗಿದೆ, ಬನ್ನಿ ಬನ್ನಿ ನೋಡಿ ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ. ನಾವ್ ಎತ್ತಿನ ಗಾಡಿ ರೈಡ್ ಹೋಗಿದ್ವಿ. ನಿಮ್ಮ ಅಭಿಪ್ರಾಯ? ಅಷ್ಟು ಭಯ ಆಯ್ತು. ಆಮೇಲೆ ಊರೆಲ್ಲ ನಮ್ ತಿರ್ಗಿ ನೋಡಿದ್ಮೇಲೆ ಒಂಥರ ಖುಷಿ ಆಯ್ತು. ಈ ತರ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಮಾಡ್ಬೇಕು ಲೈಫ್. ಜೀಪಲ್ಲಿ ಯಾವಾಗ ಬೇಕಾದ್ರೆ ಹೋಗ್ಬೋದು. ಬಟ್ ಈ ತರ ಕೃಷಿ ಮೇಳಕ್ಕೆ ಬಂದಾಗ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಬನ್ನಿ ನೀವು ಟ್ರೈ ಮಾಡಿ. ನಾನು ಅನ್ಭವಿಸಲ್ಲ ಆಗುತ್ತೆ ಸಿಟಿ. ನೋಡೋದಲ್ಲ ಚೆನ್ನಾಗಿದೆ. ಎಷ್ಟು ಖುಷಿ ಆಗಿದೆ ಅಂತ ಅವ್ರ ಅಭಿಪ್ರಾಯ ಹೆಂಗ್ ಶೇರ್ ಮಾಡ್ತಿದ್ರಲ್ಲ. ಅದು ಒಂದೇ ದಿನ ಹೆಂಗೋ ಅವಕಾಶ ಇರೋದು. ಬನ್ನಿ ಎಂಜಾಯ್ ಮಾಡಿ ಎತ್ತಿನ ಗಾಡಿ ಸವಾರಿ ಮಾಡಿ. ಎಲ್ಲಾ ಕಡೆ ತಿರ್ಗಾಡಿ ಬೆಲ್ಲ ಹೆಂಗ್ ಮಾಡ್ತಾರೆ, ಹಳ್ಳಿ ಮನೆ ಹೆಂಗಿರುತ್ತೆ, ಹಳ್ಳಿ ಮನೇಲಿ ಏನೇನು ವಸ್ತುಗಳು ಇಟ್ಟಿರ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಕೊನೆಗೆ ಎತ್ತಿನ ಗಾಡಿನ ಸವಾರಿ ಮಾಡಿ ಇವಾಗ ಊಟದ ಕಡೆ ಹೋಗ್ತಾ ಇದೀವಿ.